ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುವನಿಧಿ ರಿಲೇಟೆಡ್ ಮತ್ತೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯುವನಿಧಿಗೆ ಸಂಬಂಧಪಟ್ಟಂಥ ಹಲವಾರು ವಿಡಿಯೋಗಳನ್ನ ನಾನು ಇದೇ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಇಲ್ಲಿವರೆಗೂ ಆ ವಿಡಿಯೋಸ್ಗಳನ್ನ ನೋಡಿಲ್ಲ ಅಂದರೆ ಈಗಲೇ ನೋಡಿ. ಮತ್ತು KSY ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ KSY ಸ್ಟೂಡೆಂಟ್ಸ್ಗೂ ಕೂಡ ಯುವನಿಧಿ ಅಮೌಂಟ್ ಬರುತ್ತೆ. ಅದರ ರಿಲೇಟೆಡ್ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಮತ್ತು ನೋಡಬೇಕು ಅಂತಿದ್ರೆ ಆ ವಿಡಿಯೋಸ್ಗಳನ್ನ ನೋಡಿ. ಜೊತೆಗೆ ನಂದು ಯುವನಿಧಿದು ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಯಾರಾದರೂ ಜಾಯ್ನ್ ಆಗೋರಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಜಾಯ್ನ್ ಆಗಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಈಗಾಗಲೇ ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. 12,000 ಒಟ್ಟಿಗೆ ಪಡಿಬಹುದು. ಯಾರು ಕಳೆದ 3 ತಿಂಗಳ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟಿಲ್ವೋ ಅಂಥವರು ಮತ್ತೆ ಡಿಕ್ಲರೇಷನ್ ಕೊಡೋದಕ್ಕೆ ಅವಕಾಶನ ಕಲ್ಪಿಸಿ ಕೊಟ್ಟಿದ್ದರು. ಕೊನೆಯ ದಿನಾಂಕ 25ನೇ ತಾರೀಕುವರೆಗೂ ಇರುತ್ತೆ. ಪ್ರತಿ ತಿಂಗಳು 1ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡಬಹುದು. ಇವತ್ತಿಗಾಗಲೇ 22ನೇ ದಿನ ನಡೀತಾ ಇದೆ. ಇನ್ನು ಕೇವಲ 3 ದಿನಗಳ ಟೈಮ್ ಇದೆ. ಯಾರಾದರೂ ಇಲ್ಲಿವರೆಗೂ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ಅಂಥವರು ಡಿಕ್ಲರೇಷನ್ನ ಕೊಟ್ಕೊಳ್ಳಿ. ಮತ್ತು ಈಗಾಗಲೇ ಡಿಕ್ಲರೇಷನ್ ಕೊಟ್ಟಿರೋರಿಗೆ ಒಂದು ಪ್ರಾಬ್ಲಮ್ ಇತ್ತು. ಜುಲೈ ತಿಂಗಳದ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟರು ಕೂಡ ನಮಗೆ ಜೂನ್ ಅಂತ ತೋರಿಸ್ತಾ ಇದೆ. ಇದು ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಮಾರ್ಕ್ ಮಾಡ್ತೀನಿ. ಜುಲೈ 13ನೇ ತಾರೀಕು ಡಿಕ್ಲರೇಷನ್ ಕೊಟ್ಟರು ಕೂಡ ಸ್ವಯಂ ಘೋಷಣೆ ತಿಂಗಳು ಅಂದರೆ ಸೆಲ್ಫ್ ಡಿಕ್ಲರೇಷನ್ ಮಂತ್ ಬಂದು ಜೂನ್ ಅಂತ ಇತ್ತು. ಇನ್ನು ಡಿಕ್ಲರೇಷನ್ ಕೊಡೋ ಟೈಮಲ್ಲಿ ಜುಲೈ ಮಂತ್ ಅಂತಲೇ ಇತ್ತು. ಬಟ್ ಫೈನಲ್ ಪ್ರಿಂಟೌಟಲ್ಲಿ ಈ ಥರ ಬರ್ತಾ ಇತ್ತು. ಅದು ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಮತ್ತು ಈಗ ಅವರು ಏನು ಮಾಡಿದ್ದಾರೆ ಅಂದರೆ ಜುಲೈ ತಿಂಗಳು ಸೆಲ್ಫ್ ಡಿಕ್ಲರೇಷನ್ನ ಅಪ್ಡೇಟ್ ಮಾಡಿದ್ದಾರೆ. ಈಗ ಯಾರು ಸೆಲ್ಫ್ ಡಿಕ್ಲರೇಷನ್ನ ಕೊಡ್ತಾರೋ ಅಂದರೆ ಇವತ್ತಿನ ಡೇಟೇ ತೋರಿಸ್ತಾ ಇದ್ದೀನಿ ನೋಡಿ, ಇವತ್ತು ಕೊಟ್ಟಿರೋದು ಜುಲೈ ತಿಂಗಳು ಅಂತ ಅಪ್ಡೇಟ್ ಆಗಿದೆ. ಸೊ ಯಾರಾದರೂ ಡಿಕ್ಲರೇಷನ್ ಕೊಡೋರಿದ್ರೆ ಕೊಟ್ಕೊಳ್ಳಿ. ಈಗಾಗಲೇ ಡಿಕ್ಲರೇಷನ್ ಕೊಟ್ಟಿರೋರು ಇನ್ನೊಮ್ಮೆ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟರೆ ಅದು ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ. ಜೂನ್ ಮಂತ್ ಅಂತ ಇತ್ತು ಅಂದರೆ ಅದು ಸರ್ವರ್ದು ಇಶ್ಯೂ ಆಗಿರುತ್ತೆ ಮತ್ತು ಟೆಕ್ನಿಕಲ್ ಎರರ್ ಆಗಿರೋದ್ರಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾರಾದರೂ ಕೊಡಬೇಕು ಅಂತಿದ್ರೆ ಇನ್ನೊಂದ್ಸಲ ಕೊಡ್ಬೋದು. ಈಗ ಆಲ್ರೆಡಿ ಕೊಟ್ಟಿರೋರು ಕೂಡ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅದು ಏನು ಕೂಡ ಇಶ್ಯೂ ಆಗೋದಿಲ್ಲ. ಬಟ್ ತುಂಬ ಈಸಿ ಇದೆ ಅಲ್ವಾ, ಇನ್ನೊಂದ್ಸಲ ಕೊಡೋ ಹಾಗಿದ್ರೆ ಕೊಟ್ಕೊಳ್ಳಿ. ಇದು ಸೆಲ್ಫ್ ಡಿಕ್ಲರೇಷನ್ ಸಂಬಂಧಪಟ್ಟಂಥ ಮಾಹಿತಿ. ಇನ್ನು ಸ್ವಲ್ಪ ಜನ ಜುಲೈ ತಿಂಗಳು ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ ಅಲ್ವಾ. ಸೊ ಅದ್ರ ಬಗ್ಗೆ ಮಾತಾಡೋದಾದರೆ ಸೇವಾ ಸಿಂಧು ವೆಬ್ಸೈಟಲ್ಲಿ ನಾವು ಲಾಗಿನ್ ಆಗಿ ಸ್ಟೇಟಸ್ನ ಚೆಕ್ ಮಾಡಿದಾಗ ಜುಲೈ ತಿಂಗಳದ್ದು ಅಮೌಂಟ್ ಬರೋದ್ರ ಬಗ್ಗೆ ಅಂದರೆ ಸ್ಟೇಟಸಲ್ಲಿ ಯಾವುದೇ ಅಪ್ಡೇಟ್ ಆಗಿಲ್ಲ. ಕೇವಲ ಜೂನ್ ತಿಂಗಳವರೆಗೂ ಮಾತ್ರ ನಿಮ್ಮ ಯುವನಿಧಿ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು. ಇನ್ನೇನು ಕೆಲವೇ ದಿನಗಳಲ್ಲಿ ಜುಲೈ ತಿಂಗಳು ಕೂಡ ಆ್ಯಡ್ ಮಾಡಬಹುದು. ಅದಾದಮೇಲೆ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ನೋಡೋಣ ಯಾವಾಗ ಬರುತ್ತೆ. ಯಾಕೆಂದರೆ ಈಗಾಗಲೇ SC/ST ಅಭಿವೃದ್ಧಿ ನಿಗಮದಿಂದ ಹಣನ ಅವರು ತೊಗೊಂಡಿದ್ದಾರೆ. ಬೇಗನೆ ಬಿಡುಗಡೆ ಮಾಡಬಹುದು ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.